Fine, then share my screen. Okay, so I think around 16 people, 15 ಇದೀರಲ್ಲ. ಸೊ ಆಲ್ಮೋಸ್ಟ್ ನೀವು ಅಟ್ಲೀಸ್ಟ್ ಒಂದು 10 ಪೀಪಲ್ ಆರ್ 12 ಪೀಪಲ್ ಸ್ಟೇ ಮಾಡಿದ್ರೆ ಇನ್ನೊಂದು 2-3 ಪೀಪಲ್ಸ್ ಆಕ್ಚುಲಿ ಒನ್ ವೀಕ್ ಆರ್ ಮ್ಯಾಕ್ಸಿಮಮ್ 1 ವೀಕ್ ಆರ್ 10 ಡೇಸ್ ಅಂತ ವೇಟ್ ಮಾಡಲ್ಲ. ಮ್ಯಾಕ್ಸಿಮಮ್ 1 ವೀಕ್ ವೇಟ್ ಮಾಡ್ತಾರೆ ಅಷ್ಟೇ ಅವರು. ಓಕೆ, ನೀವು ಯಾರು ಪೇ ಮಾಡಿಲ್ಲ ಅಂತಂದ್ರೆ ಏನದೆ, ಸೊ ಸುಮ್ಮನೆ ಹೋಲ್ಡ್ ಮಾಡ್ತಾರೆ. ಸೊ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು ಬೇಡ. ಸೊ ಪೇ ಮಾಡ್ಕೊಳ್ಳಿ. ಓಕೆ, ಸೊ ನಾವು ವೇಸ್ಟ್ ಆಫ್. ಓಕೆ, ಸೊ ದಿಸ್ ಇಸ್ another batch. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ದು ಸೊ ನಾನು ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್. ಸೊ ಇದೇ ಕಾನ್ಫಿಗರೇಷನ್ಸ್ ನಾವು ಮಾಡ್ತಾ ಹೋಗೋದು. ಫಸ್ಟ್ ಏನ್ ಮಾಡಬೇಕು, ಅಕೌಂಟಿಂಗ್ ಗ್ರೂಪ್ನ ಕಾನ್ಫಿಗರೇಷನ್ಸ್ ಮಾಡಬೇಕು. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ ಕಾನ್ಫಿಗರೇಷನ್ ಮಾಡೋದಕ್ಕೆ ಪಾತ್ ಎಲ್ಲ ಹೋಗ್ಬೇಕು, SPR ಹೋಗ್ಬೇಕು, IMG ಫೈನಾನ್ಷಿಯಲ್ ಅಕೌಂಟಿಂಗ್, ಅಕೌಂಟ್ಸ್ ರಿಸೀವಬಲ್ ಅಂಡ್ ಪೇಯಬಲ್, ವೆಂಡರ್ ಅಕೌಂಟ್, ಮಾಸ್ಟರ್ ಡೇಟಾ, ಪ್ರಿಪರೇಷನ್ಸ್ ಫಾರ್ ಕ್ರಿಯೇಟಿಂಗ್ ವೆಂಡರ್ ಮಾಸ್ಟರ್. ಸೊ ಓಕೆ, ಸೊ ನಾನು ಇವಾಗ ಲಾಗಿನ್ ಆಗ್ಬಿಟ್ಟು ವಿಲ್ ಟ್ರೈ ದಟ್. ಓಕೆ, ಸೊ SMG ಫೈನಾನ್ಷಿಯಲ್ ಅಕೌಂಟಿಂಗ್, ಅಕೌಂಟ್ ರಿಸೀವಬಲ್ ಅಂಡ್ ಪೇಯಬಲ್, ಸಪ್ಲೈಯರ್ ಅಕೌಂಟ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ಇದಕ್ಕೂ ಸೊ ಇಲ್ಲಿ ನಿಮಗೆ ಅಕೌಂಟ್ ರಿಸೀವಬಲ್ ಅಂಡ್ ಪೇಯಬಲ್ ಆದ್ಮೇಲೆ ವೆಂಡರ್ ಅಕೌಂಟ್ಸ್ ಅಂತ ಇದೆ, ಇಲ್ಲಿ ಸಪ್ಲೈಯರ್ ಅಕೌಂಟ್ಸ್ ಅಂತ ಇದೆ ಅಷ್ಟೇ. ಸೊ ಅಷ್ಟೇ ಡಿಫ್ರೆನ್ಸ್. ಸೊ ವೆಂಡರ್ ಅಂಡ್ ಸಪ್ಲೈಯರ್ ಬೋತ್ ಆರ್ ಸೇಮ್. ಸೊ ನಾನು ನಿಮಗೆ ಎಕ್ಸೆಲ್ ಕೂಡ ಹಾಕಿದ್ದೀನಿ ಅಲ್ವಾ, ವೆಂಡರ್, ಸಪ್ಲೈಯರ್ ಅಂಡ್ ವೆಂಡರ್ ಬೋತ್ ಆರ್ ಸೇಮ್. ಓಕೆ, ಸೊ ಇಲ್ಲಿ ವೆಂಡರ್ ಅಕೌಂಟ್ಸ್ ಅಂತ ಇದೆ, ಇಲ್ಲಿ ಸಪ್ಲೈಯರ್ ಅಕೌಂಟ್ಸ್ ಅಂತ ಇದೆ. ಸೊ ಮಾಸ್ಟರ್ ಡೇಟಾಗೆ ಹೋಗ್ಬೇಕು ಅಂಡ್ ಪ್ರಿಪರೇಷನ್ ಫಾರ್ ಕ್ರಿಯೇಟಿಂಗ್ ಎ ಮಾಸ್ಟರ್ ಡೇಟಾ. ಸೊ ಪ್ರಿಪರೇಷನ್ಸ್ ಹೋದ್ಮೇಲೆ ನೀವು ಡಿಫೈನ್ ಮಾಡಬೇಕು ಗ್ರೂಪ್ನ. ಓಕೆ, ಸೊ ಪ್ರಿಪರೇಷನ್ ಫಾರ್ ಕ್ರಿಯೇಟಿಂಗ್ ಮಾಸ್ಟರ್ ಡೇಟಾ ಹೋದ್ಮೇಲೆ ಡಿಫೈನ್ ಅಕೌಂಟಿಂಗ್ ಗ್ರೂಪ್ಸ್ ವಿತ್ ಸ್ಕ್ರೀನ್ ಲೇಔಟ್. ಫಸ್ಟ್ ಸ್ಕ್ರೀನ್ ಲೇಔಟ್ ಮಾಡಬೇಕು. ಸೊ ಸ್ಕ್ರೀನ್ ಲೇಔಟ್ ಅಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಸೊ ಜಸ್ಟ್ ನೀವು ಏನೇನೆಲ್ಲ ಎಂಟ್ರೀಸ್ನ ಮ್ಯಾಂಡೇಟರಿ ಅಂಡ್ ಸರ್ಪ್ರೈಸ್ ಎಂಟ್ರಿ ಮಾಡ್ಕೊಂತೀರಾ ಅಂತ. ಸೊ ಲೈಕ್ GL ಮಾಸ್ಟರ್ಸ್ ಮಾಡಿದ್ವಿ ನಾವು ಇದು. ಸೊ ನಿಮಗೆ ಐಡಿಯಾ ಇರ್ಬೋದು. ಸೊ ಇಫ್ ನಾಟ್ ಐ ವಿಲ್ ಶೋ ಯು. ಓಕೆ, ಸೊ ಇಲ್ಲಿ ಲೇಔಟ್ಗೆ ಡಿಫೈನ್ ಅಕೌಂಟ್ ಗ್ರೂಪ್ಸ್ ವಿತ್ ಸ್ಕ್ರೀನ್ ಲೇಔಟ್. ಸೊ ಇಲ್ಲಿ ಅಕೌಂಟಿಂಗ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತೀವಿ, ವಿತ್ ಸ್ಕ್ರೀನ್ ಲೇಔಟ್ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ನಮ್ದು JIFL ಅಲ್ವಾ. ಸೊ ನಾನು ಹಿಂಗೆ ಹಾಕೊಂತೀನಿ. ಸೊ ಈ ತರನೇ ಹಾಕ್ಬೇಕು ಅಂತ ಏನಿಲ್ಲ, ನೀವು ಕಂಪನಿ ಕೊಡೋರು ಕೊಡ್ಬೋದು, ಏನಾದ್ರು ಕೊಡ್ಬೋದು. ಸೊ ನಾನು ಜಸ್ಟ್ ನೆನಪಿರೋದಕ್ಕೋಸ್ಕರ ಈ ತರ ಹಾಕೊಂತ ಇದ್ದೀನಿ. ಓಕೆ, ಸೊ ವೆಂಡರ್ ಗ್ರೂಪ್ ಅಂತ ಹಾಕ್ಬಿಡ್ತೀನಿ, ಇದು ಅಕೌಂಟಿಂಗ್ ಗ್ರೂಪ್. ಓಕೆ, ಸೊ ಸ್ಟಿಲ್ ಅಂತ ಹಾಕಿ. ಓಕೆ, ಸೊ ಅಷ್ಟು. ಸೊ ಇದಾದ್ಮೇಲೆ ನಿಮಗೆ ಕೆಳಗಡೆ ಜನರಲ್ ಡೇಟಾ, ಕಂಪನಿ ಕೋಡ್ ಡೇಟಾ, ಪರ್ಚೇಸಿಂಗ್ ಡೇಟಾ ಅಂತ ಇದೆ. ಸೊ ಇದರಲ್ಲಿ ಜನರಲ್ ಡೇಟಾ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ಯಾವ್ದು ಮ್ಯಾಂಡೇಟರಿ ಬೇಕು, ಸರ್ಪ್ರೈಸ್ ಬೇಕು ಮಾಡ್ಕೊಳ್ಳಿ. ಸೊ ಇವಾಗ ನೇಮ್ 1 ಇದೆ, ಅಡ್ರೆಸ್ ಇದೆ, ಇವೆಲ್ಲ ಇದೆ ಅಲ್ವಾ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಮ್ಯಾಂಡೇಟರಿ ಬೇಕು ಅಂದ್ರೆ ನೀವು ಮ್ಯಾಂಡೇಟರಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಇದೆಲ್ಲ ಆಪ್ಷನಲ್ ಎಂಟ್ರಿ ಇದೆ. ಸೊ ನೀವು ಯಾವ್ದಾದ್ರು ಒಂದು ಮ್ಯಾಂಡೇಟರಿ ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಎರರ್ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನೇಮ್ 1 ರಿಕ್ವೈರ್ಡ್ ಎಂಟ್ರಿ ಮಾಡ್ಬಿಡ್ತೀನಿ. ಸೊ ನೇಮ್ 1 ವಿತೌಟ್ ನೇಮ್ 1 ನಿಮಗೆ ಅಲೋನೇ ಮಾಡಲ್ಲ ಸೇವ್ ಮಾಡೋದಕ್ಕೆ, ಆ ತರ ಮಾಡ್ಕೊಳ್ತೀನಿ. ಓಕೆ, ಐ ವಿಲ್ ಸೇವ್ ಇಟ್. ಓಕೆ, ಸೊ ನೆಕ್ಸ್ಟ್ TR ಹಾಕ್ಬೇಕು. ಸೊ TR ಯಾವುದು ನೋಡ್ಕೊಂಡ್ಬಿಡ್ತೀನಿ ಒಂದ್ಸಲ. 6 ರೈಟ್. ಓಕೆ, ಸೇವ್ ಆಯ್ತು. ಸೊ ನೆಕ್ಸ್ಟ್ ಕಂಪನಿ ಕೋಡ್ ಡೇಟಾ ಹೋಗೋಣ ಅದೇ ತರ. ಸೊ ಕಂಪನಿ ಕೋಡ್ ಡೇಟಾದಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಸೇಮ್ ಅದರಲ್ಲೂ ಅದೇ ಥರನೇ. ಸೊ ಅಕೌಂಟ್ ಮ್ಯಾನೇಜ್ಮೆಂಟ್ ಇದೆ, ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇದೆ, ಕರೆಸ್ಪಾಂಡೆನ್ಸ್ ಇದೆ, ವಿತೌಟಿಂಗ್ ಟ್ಯಾಕ್ಸ್ ಇದೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಮ್ಯಾಂಡೇಟರಿ ಬೇಕೋ ಅಂತ ಮ್ಯಾಂಡೇಟರಿ ಮಾಡ್ಕೋಬೋದು. ಸೊ ರೀಕನ್ಸಿಲೇಷನ್ ಅಕೌಂಟ್ ಮ್ಯಾಂಡೇಟರಿ ಮಾಡ್ಕೊಳ್ಳೋಣ. ಓಕೆ, ಐ ವಿಲ್ ಸೇವ್ ಇಟ್. ಸೊ ಇದೇ ಥರ ನಿಮ್ಗೆ ಮಲ್ಟಿಪಲ್ ನಿಮ್ಗೆ ಯಾವ್ದು ಮ್ಯಾಂಡೇಟರಿ ಬೇಕೋ ಅದಕ್ಕೆ. ಜನರಲ್ ಡೇಟಾಗೆ ಹೋದ್ರೂ ಅಡ್ರೆಸ್ ಒಂದೇ ಅಲ್ಲ. ಸೊ ಕಮ್ಯುನಿಕೇಶನ್ ಇದೆ, ಇದ್ರಲ್ಲಿ ಹೋಗ್ಬಿಟ್ಟು ನೀವು ಟೆಲಿಫೋನ್ ನಂಬರು ಅಥವಾ ಬೇರೆ ಮೊಬೈಲ್ ಟೆಲಿಫೋನ್ದು ಈ ಥರ ಏನಾದ್ರು ಮ್ಯಾಂಡೇಟರಿ ಬೇಕು ಅಂದ್ರೆ ಮ್ಯಾಂಡೇಟರಿ ಮಾಡ್ಕೋಬೋದು. ಸೊ ಇದು ಲೇಔಟ್. ಓಕೆ, ಟೋಟಲ್ ಲೇಔಟ್. ಸೊ ಇದೇ ತರ ನಿಮಗೆ ಮಲ್ಟಿಪಲ್ ಎಲ್ಲ ತರಲ್ಲೂ ಆಪ್ಷನ್ಸ್ ಆಗುತ್ತೆ. ಸೊ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವೇನ್ ಮಾಡ್ತೀವಿ ಮೇಂಟೈನ್ ಮಾಡ್ತಾ ಓಕೆ. ಪರ್ಚೇಸಿಂಗ್ ಡೇಟಾ ಅಂತ ಬಂದ ತಕ್ಷಣ ಪರ್ಚೇಸಿಂಗ್ ಅವ್ರಿಗೆ ಏನೇನು ಡೇಟಾ ಬೇಕು ಸೊ ಅದನ್ನೆಲ್ಲ ಮ್ಯಾಂಡೇಟರಿ ಮಾಡ್ಕೋಬಹುದು. ಓಕೆ, ಇಫ್ ದ ನೀಡ್. ಓಕೆ, ಸೊ ಟರ್ಮ್ಸ್ ಆಫ್ ಪೇಮೆಂಟ್ ಇರ್ಬೋದು. ಸೊ ಇದೆಲ್ಲ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ನಿ JFL ಅಂತ. ಸೊ ನಿಮಗೆ ಸಪ್ರೇಟ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಸ್ಕ್ರೀನ್ ಶಾಟ್ ಅಲ್ಲಿ ತೋರಿಸ್ಕೊಡ್ತೀನಿ.
ಸೊ ನೋಡಿ, ನಾನು ಈ ಗ್ರೂಪಿಂಗ್ ಮಾಡಿದ್ದೀನಿ. ಗ್ರೂಪಿಂಗ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಕುಮಾರ್ ಇಂಪೋರ್ಟ್ ವೆಂಡರ್ ಅಂತ ಒಂದು ವೆಂಡರ್ಗೆ ಗ್ರೂಪ್ ಮಾಡಿಬಿಡಿ ಸಪ್ರೇಟ್. ಓಕೆ, ಸೊ ಇದು ಬಂದ್ಬಿಟ್ಟು ನಾನು ಒನ್ ಟೈಮ್ ಅಕೌಂಟ್ ಅಂತ ಮಾಡಿದ್ದೀನಿ, ಒನ್ ಟೈಮ್ ವೆಂಡರ್ ತರ ಮಾಡಿದ್ದೀನಿ. ಓಕೆ, ಸೊ ಬಟ್ ನಾನು ಇವಾಗ ಕ್ರಿಯೇಟ್ ಮಾಡುವಾಗ ಕಂಪನಿ ನೇಮ್ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಬೇಕು ಅಂತಂದ್ರೆ ಇಲ್ಲಿ ಒನ್ ಟೈಮ್ ವೆಂಡರ್ ಮೇಲೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಒನ್ ಟೈಮ್ ವೆಂಡರ್ ತರ ಆಗುತ್ತೆ. ಒನ್ ಟೈಮ್ ಅಂದ್ರೆ ಸೊ ಯು ವಿಲ್ ಯೂಸ್ ಫಾರ್ ಒನ್ ಟೈಮ್. ಓಕೆ, ಸೊ ಮತ್ತೆ ರೆಗ್ಯುಲರ್ ಪೋಸ್ಟಿಂಗ್ಸ್ ಮಾಡೋದಕ್ಕೆ ಹೋದ್ರೆ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಷನ್ಸ್ಗೆ ಅದು ಮತ್ತೆ ಅಲೋ ಮಾಡೋದಿಲ್ಲ ನಿಮಗೆ. ಓಕೆ, ಸೊ ಆ ತರ ಕಾನ್ಫಿಗರೇಷನ್ಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ರೇರ್ ಕೇಸಲ್ಲಿ ಬರೋದು, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಜಿಆರ್ ಸೇವ್ ಮಾಡ್ತೀವಿ ಆಲ್ರೆಡಿ. ಓಕೆ, ವೆಂಡರ್ ಗ್ರೂಪಿಂಗ್ಸ್ ಆಯ್ತು. ಸೊ ಇದಾದ್ಮೇಲೆ ನಾವು ನಂಬರ್ ಇಂದ ಕ್ರಿಯೇಟ್ ಮಾಡ್ಬೇಕು. ಓಕೆ, ಸೊ ಇದೆಲ್ಲ ಸೇವ್ ಆಯ್ತಲ್ವಾ, ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ನಮ್ಗೆ JF ಅಲ್ಲಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಗೋ ಬ್ಯಾಕ್. ಸೊ ಇದಾದ್ಮೇಲೆ ನಿಮಗೆ ನಂಬರ್ ರೇಂಜಸ್. ಸೊ ಡಿಫೈನ್ ನಂಬರ್ ರೇಂಜಸ್. ಓಕೆ, ಕ್ರಿಯೇಟ್ ನಂಬರ್ ರೇಂಜಸ್ ಫಾರ್ ಅಕೌಂಟ್ಸ್. ಸೊ ನಿಮ್ ಪಾತ್ ಬೇಕು ಅಂದ್ರೆ ಇಲ್ಲಿ ಕಂಪ್ಲೀಟ್ ಪಾತ್ ಇದೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗ್ತೀರಾ, ಮತ್ತೆ ಅಕೌಂಟ್ ರಿಸೀವಬಲ್ ಅಂಡ್ ಪೇಯಬಲ್, ವೆಂಡರ್ ಅಕೌಂಟ್ಸ್, ಸಪ್ಲೈ ಅಕೌಂಟ್, ಬೋತ್ ಆರ್ ಸೇಮ್, ಮಾಸ್ಟರ್ ಡೇಟಾ ಪ್ರಿಪರೇಷನ್ಸ್. ಸೊ ಇದಾದ್ಮೇಲೆ ಕ್ರಿಯೇಟ್ ನಂಬರ್ ರೇಂಜಸ್ ಫಾರ್ ವೆಂಡರ್ ಅಕೌಂಟ್ಸ್. ಸೊ ಇದೆ ನೋಡಿ, ಕ್ರಿಯೇಟ್ ನಂಬರ್ ರೇಂಜಸ್ ಫಾರ್ ವೆಂಡರ್ ಅಕೌಂಟ್ಸ್. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ. ಸೊ ನೋಡಿ, ನಿಮಗೆ ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತುಂಬಾ ರೇಂಜಸ್ ಯಾರು ಯೂಸ್ ಮಾಡ್ಬಿಟ್ಟಿರ್ತಾರೆ. ಓಕೆ, ಸೊ ನೀವು ಯೂಸ್ ಮಾಡುವಾಗ ಸ್ವಲ್ಪ ಕಡಿಮೆ ರೇಂಜ್ ಕೊಟ್ಕೊಂಡು ಯೂಸ್ ಮಾಡಿ, ಬಿಕಾಸ್ ಬೇರೆ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ. ಸೊ ಬರೀ ನೀವು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಿಮಗೆ ಅವ್ರು ಬೇರೆ ಮತ್ತೆ ನಂಬರ್ ರೇಂಜಸ್ಗೋಸ್ಕರ ಎರರ್ ಬರ್ತಾ ಇರುತ್ತೆ ಸುಮ್ಮನೆ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೋಸ್ಕರ ಪ್ರಾಪರ್ ರೇಂಜ್ ಮೇಂಟೈನ್ ಮಾಡ್ಕೊಳ್ಳಿ. ಸೊ ನೋಡಿ, ಸುಮಾರು ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿದ್ದಾರೆ ರೇಂಜ್ ನೋಡಿ. ಸೊ ಎಲ್ಲ ರೇಂಜ್ ಮೇಂಟೈನ್ ಮಾಡಿಬಿಟ್ಟು ಯೂಸ್ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ರೀಸೆಂಟಾಗಿ ಒಂದು ಲಾಸ್ಟ್ ಕಂಪನಿಗೆ ಒಂದು ರೇಂಜ್ ಯೂಸ್ ಮಾಡಿದ್ದೆ, TE ಅಂತ. ಸೊ ನಾನು ನೋಡಿ, ನಾನು ಎಷ್ಟು ನೀಟಾಗಿ ರೇಂಜ್ ಕೊಟ್ಕೊಂಡಿದ್ದೀನಿ, ಜಸ್ಟ್ ಒಂದು 99 ರೇಂಜ್ ಮಾತ್ರ ಕೊಟ್ಕೊಂಡಿದ್ದೀನಿ. ಓಕೆ, ಸೊ ನೀವು ಕ್ರಿಯೇಟ್ ಮಾಡಿದ್ರೆ ಇನ್ ಬಿಟ್ವೀನ್ ಇದರಲ್ಲೇ ಕ್ರಿಯೇಟ್ ಆಗಬೇಕು. ಸೊ ಇಷ್ಟೇ ರೇಂಜಲ್ಲಿ. ಸೊ ಆ ಥರ. ಸೊ ಇವಾಗ ನೆಕ್ಸ್ಟ್ ಕ್ರಿಯೇಟ್ ಮಾಡೋದಾದ್ರೆ ನೋಡಿ, ಇಲ್ಲಿಂದ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ. ಸೊ ಆ ಥರ ನಂಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಾಗಲೂ ಒಂದು 100 ರೇಂಜಲ್ಲೇ ಮಾಡ್ಕೊಳ್ಳಿ. ಓಕೆ, ಸೊ ಅದಕ್ಕಿಂತ ಜಾಸ್ತಿ ರೇಂಜಲ್ಲಿ ಮೇಂಟೈನ್ ಮಾಡಬೇಡಿ. ಆ್ಯಂಡ್ ಮೋರ್ ಓವರ್ ಸಿಸ್ಟಮಲ್ಲಿ ಆಲ್ರೆಡಿ ತುಂಬ ಜನ ಮೇಂಟೈನ್ ಮಾಡಿರ್ತಾರೆ, ನಿಮ್ಗೆ ಎರರ್ ಥ್ರೋ ಮಾಡ್ತಾನೆ ಇರುತ್ತೆ. ಸೊ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ಪ್ರಾಪರ್ ರೇಂಜ್ನ ಮೇಂಟೈನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ನಾವು ವಿಲ್ ಮೇಂಟೈನ್ ದ ನ್ಯೂ ರೇಂಜ್. ಸೊ TE ಅಂತ ಇದೆ ಅಲ್ವಾ, ನಾನು ಇವಾಗ JFಗೆ ಒಂದು ರೇಂಜ್ ಹಾಕೋಣ. ಓಕೆ, JF ಅಂತ ಯಾವ್ದಾದ್ರು ಇದೆಯಾ ನೋಡ್ಕೊಂಡ್ಬರ್ತೀನಿ ಫಸ್ಟ್, ಇದ್ರೆ ಮಾತ್ರ ಅದನ್ನು ಅಲೋ ಮಾಡೋದಿಲ್ಲ. ಓಕೆ, ಸೊ ಜೆ ಇದೆ, JA ಇದೆ, JF ಇಲ್ಲ. ಓಕೆ, ಸೊ ನಾವು JF ಜೊತೆಗೆ ಈ ರೇಂಜ್ನ ಕಾಪಿ ಮಾಡ್ಕೊಂಡಿರ್ತೀನಿ. ಇಟ್ ವಿಲ್ ಹೆಲ್ಪ್ ಟು. ಓಕೆ, ಸೊ ನಾಟ್ ದಿಸ್ ರೇಂಜ್, ದಿಸ್. ಓಕೆ, ಸೊ ಇವಾಗ ನೀವು ಸೊ ನೀವು ಅನ್ನೋದು ಸ್ಟಾರ್ಟಿಂಗ್ ರೋ ಆ್ಯಡ್ ಮಾಡಿದ್ನಿ, ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಈ ರೋಗೆ JF ಅಂತ ನೇಮ್ ಕೊಡ್ತೀನಿ. ನಂಬರ್ ಏನ್ ಮಾಡ್ಬಿಟ್ಟು 100 ಕೊಡ್ತೀನಿ. ಅಗೈನ್ ಇಲ್ಲಿ ಓಕೆ 199 ಮಾತ್ರ ಯೂಸ್ ಮಾಡ್ಕೊತೀನಿ. ಓಕೆ, ಸೊ ಲೆಟ್ ಮೀ ಸೇವ್ ಇಟ್. ಸೊ ಇದು ಇವಾಗ ಸೇವ್ ಆಗ್ಬಿಡುತ್ತೆ. ಬಟ್ ನೀವು ಮಾಡುವಾಗಲೂ ಪ್ರಾಪರ್ ಆಗಿ ಇದೇ ಥರ ರೇಂಜ್ ಮೇಂಟೈನ್ ಮಾಡ್ಕೊಳ್ಳಿ. ಸುಮ್ಮನೆ 1000 ಎಲ್ಲ ಮೇಂಟೈನ್ ಮಾಡ್ಕೋಬೇಡಿ. ರಿಯಲ್ ಟೈಮಲ್ಲಿ ಇಷ್ಟಾದ್ರೂ ಮಾಡ್ಕೊಳ್ಳಿ. ನೀವು ರಿಯಲ್ ಟೈಮಲ್ಲಿ ಬೇಸ್ಟ್ ಅಂತ ರಿಕ್ವೈರ್ಮೆಂಟ್ ಮಾಡ್ಬೋದು. ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ನಿಮ್ಗೆ ನಾನು ಹೇಳ್ತಾ ಇರೋದು, ನೀವು 100ಕ್ಕಿಂತ ಜಾಸ್ತಿ ವೆಂಡರ್ ಕ್ರಿಯೇಟ್ ಮಾಡಲ್ಲ. ಮ್ಯಾಕ್ಸಿಮಮ್ ನೀವು ಕ್ರಿಯೇಟ್ ಮಾಡಿದ್ರೆ 4-5 ವೆಂಡರ್ ಕ್ರಿಯೇಟ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ನಾನು ಕ್ರಿಯೇಟ್ ಮಾಡಿದ್ರೆ 1 or 2 ಮಾಡ್ತೀನಿ ಅಷ್ಟೇ. ಬಟ್ ನಿಮಗೆ ರೇಂಜ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು 100 ರೇಂಜ್ ತೊಗೊಂಡು ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ರೇಂಜ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ರಿಯಲ್ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಸೊ ನಂಬರ್ ರೇಂಜಸ್ನ ಆಸ್ ಪರ್ ದ ಗ್ರೂಪ್ ಆಗಿರ್ಬೋದು ಅದ್ರ ಪ್ರಕಾರ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾನು JF ಅಂತ ಒಂದು ಮಾಡಿದ್ನಲ್ಲ, ಅದನ್ನ ಅಸೈನ್ ಮಾಡಬೇಕು. ಐ ವಿಲ್ ಗೋ ಬ್ಯಾಕ್. ಸೊ ನೋಡಿ, ಸೊ ಅಸೈನ್ ನಂಬರ್ ಇಂಜೆಷ್ಟು ವೆಂಡರ್ ಗ್ರೂಪ್ ಅಂತ ಇದೆ. ನಮ್ಮ ವೆಂಡರ್ ಗ್ರೂಪ್ ಯಾವುದು, JF. ಸೊ ಇದಕ್ಕೆ ನನ್ನ ನಂಬರ್ ಇಂಜೆಸ್ ಯಾವುದು, JF. ಸೇವ್ ಇಟ್. ಓಕೆ, ಸೇವ್ ಮಾಡಿದೆ. ಸೊ ಇದನ್ನೆಲ್ಲ ನಾನು ಎಕ್ಸೆಲ್ ಮೇಂಟೈನ್ ಮಾಡ್ಬಿಡ್ತೀನಿ. ಸೊ ಅದರಲ್ಲಿ ವಿಲ್ ಗೆಟ್ ಕನ್ಫ್ಯೂಸ್. ಓಕೆ, 9 to 10 ಅಂತ. ಸೊ ಇಲ್ಲಿ ಸೊ ವೆಂಡರ್ ಗ್ರೂಪ್, ಸೊ JF ಅಂತ ಮಾಡಿ. ಓಕೆ, ಸೇಮ್ ವೇ ನಂಬರ್ ರೇಂಜಸ್ ಫಾರ್ ವೆಂಡರ್ ಅಕೌಂಟ್. ಓಕೆ,
ಸೊ JF ಅಂತ ತಗೊಂಡಿದ್ದೀನಿ. ಸೊ ನಂಬರ್ ಏನು ಬೇಕಿದ್ರೆ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಏನಕ್ಕೆ ಗೊತ್ತಾಗುತ್ತೆ ಇದು ಅಂತಂದ್ರೆ ನೀವು ನೆಕ್ಸ್ಟ್ ಕ್ರಿಯೇಟ್ ಮಾಡಿದಾಗ ಇದೇನಾರು ಏನು ಮೇಂಟೈನ್ ಮಾಡಿದ್ದೀನಿ ಸಮಥಿಂಗ್. ಸೊ ಫಸ್ಟ್ ಇದನ್ನ ಅಸೈನ್ ಮಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಚೆಕ್ ಮಾಡೋಣ ಬೇಕಂದ್ರೆ. ಐ ವಿಲ್ ಗೋ ಬ್ಯಾಕ್. ಏನಕ್ಕೆ ಮೇಂಟೈನ್ ಮಾಡ್ತೀನಿ, ನೀವು ಕ್ರಿಯೇಟ್ ಮಾಡಿದಾಗ ಕರೆಕ್ಟ್ ನಂಬರ್ ಏನು ಪಿಕ್ ಆಗಿದೆಯಿಲ್ಲ ಅಂತ ಈಸಿ ಗೊತ್ತಾಗ್ಬಿಡುತ್ತೆ. ಲೆಟ್ ಮಿ ಚೆಕ್ JF. ಫೋರ್ ಫೈವ್ ಝೀರೋ 100. ಓಕೆ, ಸೊ ಈ ರೇಂಜ್ ಮೇಂಟೈನ್ ಮಾಡಿ. ಓಕೆ, ಅಂಡ್ ಅಸೈನ್ ಕೂಡ ಮಾಡಿದ್ದೀನಿ. ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ನಾವು ನಂಬರ್ ಏನಾಯ್ತು ಕ್ರಿಯೇಟ್ ಮಾಡಿದ್ವಿ, ಸೊ ಅಸೈನ್ ಕೂಡ ಮಾಡಿದ್ವಿ, ರೈಟ್. ಸೊ ಅಸೈನ್ಮೆಂಟ್ ಕೂಡ ಆಯ್ತು, ಅಲ್ಲಿ 3 ಸ್ಟೆಪ್ ಆಯ್ತು ನಮಗೆ. ಓಕೆ, ಸೊ ಓವರ್ ಆಲ್ 9 ಅಲ್ಲಿ ಸೊ ಆಯ್ತು. ಇವಾಗ ನೆಕ್ಸ್ಟ್ BP ರೋಲ್ನ ಕ್ರಿಯೇಟ್ ಮಾಡಬೇಕು. ಸೊ ನೋಡಿ, ಸೊ ಇವಾಗ ನಾವು ವೆಂಡರ್ ಅಕೌಂಟ್ಸ್ ಪೇಬಲ್ ಇದೆಲ್ಲ ಆಯ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ. ಬಟ್ ಇವಾಗ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಲ್ಲಿ. ಸೊ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಲ್ಲಿ ಏನಕ್ಕೆ ಮಾಡ್ತಿದ್ವಿ ಅಂದ್ರೆ, ಸೊ ಈ BP ರೋಲ್ನ ಸೊ ನೀವು ಮಲ್ಟಿಪಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ದ ಮೀನಿಂಗ್ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್. ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ ನಿಮಗೆ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಂತ. ನೋಡಿ, ಎಂಟರ್ಪ್ರೈಸ್ ಸೆಕ್ಟರ್ ಆದ ತಕ್ಷಣ ಕೆಳಗಡೆ ನೋಡಿ ಇಲ್ಲಿದೆ. ಓಕೆ, ಸೊ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಂತ. ಸೊ ಈ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ SAP ಬಿಸ್ನೆಸ್ ಪಾರ್ಟ್ನರ್ಗೆ ಹೋಗ್ಬೇಕು. ಇಲ್ಲಿದೆ ನೋಡಿ, ಕೆಳಗಡೆ ಇರುತ್ತೆ ಸ್ವಲ್ಪ SAP ಬಿಸ್ನೆಸ್ ಪಾರ್ಟ್ನರ್ ನೋಡಿ ಇಲ್ಲಿದೆ. ಸೊ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಬಂದ್ಬಿಟ್ಟು ಟಾಪ್ ಅಲ್ಲಿ ಇದೆ. ಸೊ SAP ಬಿಸ್ನೆಸ್ ಪಾರ್ಟ್ನರ್ಸ್ ಇಲ್ಲಿದೆ. ಸೊ SAP ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲಿ ನೀವು ಸೊ ನೆಕ್ಸ್ಟ್ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಹೋಗ್ಬೇಕು, ಬೇಸಿಕ್ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಸೊ ವೇರ್ ಇಸ್ ದ ಬಿಸ್ನೆಸ್ ಪಾರ್ಟ್ನರ್, ಓಕೆ, ಅಂಡ್ ಬೇಸಿಕ್ ಸೆಟ್ಟಿಂಗ್ಸ್. ಸೊ ಇದರಲ್ಲಿ ನೀವು ಪಾರ್ಟ್ನರ್ಸ್ನ ಡಿಫೈನ್ ಮಾಡಬೇಕು, ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್. ಸೊ ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್ ಅಂಡ್ ಡಿಫೈನ್ BP ರೋಲ್ಸ್. ಪಾರ್ಟ್ನರ್ಸ್ ರೋಲ್ಸ್ ಹೋಗಿ ಡಿಫೈನ್ BP ರೋಲ್ಸ್. ಓಕೆ, ಸೊ ಇದ್ರಲ್ಲಿ ಕೂಡ ನಿಮಗೆ ಯಾವ ತರ ವೆಂಡರ್ಸ್ ಬೇಕು, ಸರ್ವಿಸ್ ವೆಂಡರ ಅಥವಾ ನೀವು ಫ್ರೀಲಾನ್ಸರ್, ನೋಡಿ ಸುಮಾರು ಹಾಕಿದ್ರಲ್ವಾ ಟೈಪ್ಸ್, ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒನ್ ಟೈಮ್ ವೆಂಡರ್ ಆಗಿದ್ರೆ, ಫಾರಿನ್ ವೆಂಡರ, ಡೊಮೆಸ್ಟಿಕ್ ವೆಂಡರ್ಸ್. ಸೊ ರೋಲ್ಸ್ ನಿಮ್ಗೆ ಯಾವ ತರ ಬೇಕು, ಫೈನಾನ್ಸ್ ವೆಂಡರ, ಸೊ ಯಾವ ತರ ಬೇಕೋ ಆ ತರ ರೋಲ್ಸ್ನ ತಗೋಬಹುದು. ಬಟ್ ಆಲ್ರೆಡಿ SAP ಸ್ಟ್ಯಾಂಡರ್ಡ್ ರೋಲ್ಸ್ ತುಂಬಾ ಇದಾವೆ. ಓಕೆ, ಸೊ ಅದರಲ್ಲಿ ನಮಗೆ ಫೈನಾನ್ಸ್ಗೆ ಒಂದು ರೋಲ್ ಇದೆ. ಇದು ಬಂದ್ಬಿಟ್ಟು MMಗೆ. ಓಕೆ, ಇದು ಬಂದ್ಬಿಟ್ಟು ಫೈನಾನ್ಸ್ಗೆ. ಓಕೆ, ಫೈನಾನ್ಸ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಲ್ ಇದೆ. ಸೊ ನಾನು ಅದನ್ನೇ ತಗೊಂತಾ ಇದ್ದೀನಿ. ಸೊ ನೀವು ಬೇಕು ಅಂದ್ರೆ ಡಿಫೈನ್ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಇವ್ರು ಕೂಡ ಪರ್ಚೇಸಿಂಗ್ ಡೇಟಾ ಎಲ್ಲ ಫೈನಾನ್ಸ್ ವೆಂಡರ್ ತಗೊಂಡಿದ್ದಾರೆ. ಇಫ್ ಯು ವಾಂಟ್, ಸೊ ನೀವೇನ್ ಮಾಡ್ಬೋದು, ಹೊಸದಾಗಿ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಬಟ್ ನೋ ನೀಡ್ ಟು ಕ್ರಿಯೇಟ್. ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದಾಗ ಮತ್ತೇನು ಕ್ರಿಯೇಟ್ ಮಾಡ್ತೀರಾ, ಕರೆಕ್ಟ್. ಸೊ ನೋ ನೀಡ್ ಟು ಕ್ರಿಯೇಟ್. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಇರುತ್ತೆ ಡೀಟೇಲ್ಸ್, ನೀವೇನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ, ಫುಲ್ ರೆಡಿ ಇರುತ್ತೆ. ನೀವು ಮತ್ತೆ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಮತ್ತೆ ರೋಲ್ಸ್, ಟೈಟಲ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಮತ್ತೆ ಕ್ಯಾಟಗರೀಸ್ ಎಲ್ಲ ಮೇಂಟೈನ್ ಮಾಡಬೇಕು. ಓಕೆ, ರೋಲ್ ಕ್ಯಾಟಗರೀಸ್ ಕೂಡ ನೆಕ್ಸ್ಟ್ ರೋಲಲ್ಲಿ ಡಿಫೈನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ನೀವು ಒಂದು ರೋಲ್ ಡಿಫೈನ್ ಮಾಡಬೇಕು. ಆ ರೋಲ್ ಅಂಡರ್ ಅಲ್ಲಿ ಆ ರೋಲ್ಗೆ ಹೋಗ್ಬಿಟ್ಟು ಅಸೈನ್ ಮಾಡ್ಬೇಕು ನಾವು. ಸೊ ಇಲ್ಲಿ ನೋಡ್ಬೋದು ನೀವು FL V00ಗೆ ಒಂದು ರೋಲ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೋಡಿ, ಸಪ್ಲೈಯರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ. ಅಗೇನ್ ನೀವು ಹೋಗ್ಬಿಟ್ಟು ಇಲ್ಲಿ ಮತ್ತೆ ಹೊಸ ಕ್ರಿಯೇಟ್ ಮಾಡಿದ್ರೆ ಪರ್ಚೇಸ್ ಆರ್ಗನೈಸೇಷನ್ ಇವೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇಲ್ಲ ನೀವು ಮೇಂಟೈನ್ ಕ್ರಿಯೇಟ್ ಮಾಡಲ್ಲ ಅಂತಂದ್ರೆ ಲೆಟ್ ಇಟ್ ಬಿ. ಸೊ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇವ್ರು ಯಾರು, ಇವಾಗ ನಾವು ಇಲ್ಲೊಂದು BP ರೋಲ್ಸ್ಗೆ ಹೋಗ್ಬಿಟ್ಟು ಯಾರು ಡಿಫೈನ್ ಮಾಡಿಲ್ಲ, ಆಲ್ರೆಡಿ ಎಲ್ಲ ಎಕ್ಸಿಸ್ಟಿಂಗ್ಗೆ ತಗೊಂತಾ ಇದೀನಿ. ಓಕೆ, ಸೊ ಎಕ್ಸಿಸ್ಟಿಂಗ್ ತಗೊಂತಾ ಇದೀನಿ. ಸೊ ಇಫ್ ಯು ನೀಡ್ ದ BP ರೋಲ್ ಯು ಕ್ಯಾನ್ ಕ್ರಿಯೇಟ್ ಲೈಕ್ ದಿಸ್. ಓಕೆ, ಸೊ ನೀವು ಈ ತರ ಕ್ರಿಯೇಟ್ ಕೂಡ ಮಾಡ್ಬೋದು. ಸೊ BP ರೋಲ್ ಹಾಕ್ತೀರಾ, ಟೈಟಲ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ರೋಲ್ ಕ್ಯಾಟಗರಿ ಬಂದ್ಬಿಟ್ಟು ಇದನ್ನೇ ಅಸೈನ್ ಮಾಡ್ಕೋಬಹುದು. ಓಕೆ, ಸೊ ಇಫ್ ಯು ವಾಂಟ್ ಟು ಯೂಸ್ ದ ಸೇಮ್. ಓಕೆ, ಸೊ ಇದಾದ್ಮೇಲೆ ನೀವು ಇದನ್ನ ನಂಬರ್ ಏನ್ ಡಿಫೈನ್ ಮಾಡ್ಬಿಟ್ಟು ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ ನಂಬರ್ ಏನ್ ಡಿಫೈನ್ ಮಾಡ್ಬಿಟ್ಟು ಅಸೈನ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಕ್ರಿಯೇಟ್ ಮಾಡಲೇಬೇಕು ಅಂತಂದ್ರೆ ಸೊ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ಲೆಟ್ ಮೀ ಶೋ ಯು ಒನ್ ಬೈ ಕ್ರಿಯೇಟಿಂಗ್ ಫಸ್ಟ್. ಓಕೆ, ಸೊ ನೀವು ಇಂಟ್ರೆಸ್ಟ್ಗೆ ಹೋಗಿ, ಸಾರಿ ಫಸ್ಟ್ BP ರೋಲ್ಸ್ಗೆ ಹೋಗಿ. ಸೊ ನೀವು ಇಂಟ್ರೆಸ್ಟ್ಗೆ ಹೋಗಿ, ಸೊ ಹೊಸ್ದಾಗಿ ಕ್ರಿಯೇಟ್ ಮಾಡೋದಾದ್ರೆ ನೀವು ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿರ್ತೀನಿ ಅಷ್ಟೇ. ಓಕೆ, ಸೊ JFL. ಓಕೆ, ಸೊ ಇಲ್ಲಿ ಟೈಟಲ್ ಕೊಡಬೇಕು. ಸೊ ಯಾವ ಥರ ವೆಂಡರ್ನ ಕ್ರಿಯೇಟ್ ಮಾಡ್ತೀರಾ ಅಂತ. JFL ಫೈನಾನ್ಸ್ ವೆಂಡರ್ ಅಂದ್ಕೊಳ್ಳಿ. ಓಕೆ, ಸೊ ಡಿಸ್ಕ್ರಿಪ್ಷನ್ಗೂ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ BP ರೋಲ್ ಕ್ಯಾಟಗರಿ ನೀವು ಸೊ ನಾನು ಹೇಳಿದ್ನಲ್ಲ ಸ್ಟ್ಯಾಂಡರ್ಡ್ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಏನಕ್ಕೆ ಮತ್ತೆ ಕ್ರಿಯೇಟ್ ಮಾಡ್ತೀರಾ ಅಲ್ವಾ.
ಸಪ್ಲೈಯರ್ ಇದೆ, ಇದು ತಗೊಳ್ಳಿ ಕ್ಯಾಟಗರಿ. ಓಕೆ, ಸೊ ಸ್ಟ್ಯಾಂಡರ್ಡ್ ಅಸೈನ್ಮೆಂಟ್ ಇದೆ. ಸೊ ಸ್ಟ್ಯಾಂಡರ್ಡ್ ಅಸೈನ್ಮೆಂಟ್ ಅಂದರೆ ನೀವು ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಅಸೈನ್ಮೆಂಟ್ ಯೂಸ್ ಮಾಡಿದ್ರೆ ಸೊ ನೀವು ಏನಿದೆ ಅಷ್ಟು ಸ್ಟ್ಯಾಂಡರ್ಡ್ ಕ್ಯಾಟಗರಿಗೆ ಅಸೈನ್ ಆಗುತ್ತೆ. ಓಕೆ, ಸೊ ನಾವು ಐ ವಿಲ್ ಸೇವ್ ಇಟ್. ಓಕೆ, ಸೊ ಇದ್ರಲ್ಲಿ ನೀವು ಕ್ಯಾಟಗರೀಸ್ ಏನು ನಾನು ಡಿಫೈನ್ ಮಾಡಿಲ್ಲ, ಬಿಕಾಸ್ ಇದನ್ನೇ ತೊಗೊಂಡಿದ್ದೀನಿ ಎಕ್ಸಿಸ್ಟಿಂಗು. ಓಕೆ, ನೀವು ಬೇಕು ಅಂದರೆ ಕ್ಯಾಟಗರಿ ಡಿಫೈನ್ ಮಾಡ್ಬಿಟ್ಟು ಅದನ್ನ ಅಸೈನ್ ಮಾಡ್ಬೋದು. ಓಕೆ, ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಂಬರ್ ರೇಂಜಸ್ ಇದಕ್ಕೆ. ಸೊ ಇಲ್ಲಿ ನೋಡಿ, ನಂಬರ್ ರೇಂಜಸ್ ಅನ್ನೋ ಗ್ರೂಪ್ ಡಿಫೈನ್ ನಂಬರ್ ರೇಂಜಸ್. ಸೊ ಪಾತ್ ಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಪಾತ್ ಇದೆ, ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. ಸೊ SPR ಹೋಗಿ ಕ್ರಾಸ್ ಕಂಪನಿ ಅಪ್ಲಿಕೇಶನ್ ಕಾಂಪೋನೆಂಟ್ಸ್, ಬಿಸ್ನೆಸ್ ಪಾರ್ಟ್ನರ್, ಬೇಸಿಕ್ ಸೆಟ್ಟಿಂಗ್ಸ್ ಅಂಡ್ ನಂಬರ್ ರೇಂಜಸ್. ಓಕೆ, ಸೊ ಸೇಮ್ ಅಲ್ಲೇ ಇದೀನಿ ನಾನು ಇವಾಗ. ಬಿಸ್ನೆಸ್ ಪಾರ್ಟ್ನರ್ಗೆ ಹೋದರೆ ಬೇಸಿಕ್ ಸೆಟ್ಟಿಂಗ್ಸ್, ನಂಬರ್ ರೇಂಜಸ್ ಅಂಡ್ ಗ್ರೂಪಿಂಗ್ಸ್. ಓಕೆ, ಸೊ ಇಲ್ಲಿದೆ ನೋಡಿ, ನಂಬರ್ ರೇಂಜಸ್, ಡಿಫೈನ್ ಗ್ರೂಪಿಂಗ್ಸ್ ಅಂಡ್ ಅಸೈನ್ಮೆಂಟ್ ನಂಬರ್ ರೇಂಜಸ್ ಫಸ್ಟ್ ಡಿಫೈನ್ ಮಾಡಬೇಕು. ಸೊ ಇವಾಗ ಅಲ್ಲಿ ನಾವು ಫಸ್ಟಿಗೆ ಮಾಡಿದ್ದು ಗೊತ್ತಲ್ಲ, ಫಸ್ಟಿಗೆ ಮಾಡಿದ್ದು ನಾವು ವೆಂಡರ್ಗೆ, ಇದು BP ಮಾಡ್ತಾ ಇರೋದು ಅಂದರೆ ಬಿಸ್ನೆಸ್ ಪಾರ್ಟ್ನರ್ಗೆ. ಓಕೆ, ಸೊ ನಿಮ್ಗೆ ಅದನ್ನು ಇಲ್ಲಿ ಹಾಕ್ಬಿಡ್ತೀನಿ ಎಕ್ಸೆಲ್ಲಲ್ಲಿ. ಸೊ ನೆಕ್ಸ್ಟ್ BP ರೋಲ್ಸ್. ಓಕೆ, ಸೊ BP ರೋಲ್ಸ್ ಬಂದ್ಬಿಟ್ಟು ನಾನು JIFLVN ಅಂತ ಮಾಡಿದ್ದೀನಿ ಅನ್ಸುತ್ತೆ ಅಲ್ವಾ, ಲೆಟ್ ಚೆಕ್, ಆಮೇಲೆ ಮತ್ತೆ ಚೇಂಜಸ್ ಮಾಡೋಣ. ಸೊ ಇವಾಗ ನಂಬರ್ ರೇಂಜಸ್, ಸೊ ಇದಕ್ಕೆ BPಗೆ ಓಕೆ ಏನು ನಂಬರ್ ರೇಂಜಸ್ ಮೇಂಟೈನ್ ಮಾಡೋಣ. ಸೊ ಇಂಟರ್ವಲ್ಸ್ಗೆ ಹೋಗಿ ಸ್ಕ್ರೋಲ್ ಡೌನ್. ಓಕೆ, ಸೊ ಇದು J ಇಲ್ಲ, Jನೇ ತೊಗೊಂಬೋಣ. ಸೊ ರೇಂಜ್ ಯಾವ್ದು ತೊಗೊಳ್ಳೋದು? ಸೊ ಲಾಸ್ಟ್ ಟೈಮ್ ನಾನು ಯಾವ ರೇಂಜ್ ತೊಗೊಂಡಿದ್ದೆ, Tಗೆ ನೋಡಿ 4410ವರೆಗೂ ತೊಗೊಂಡಿದ್ದೀನಿ. ಲೆಟ್ ಮಿ ಕಾಪಿ ದಿಸ್, ಯಾಡ್ನಿ JF. ಸೊ ಫ್ರಮ್ ರೇಂಜಲ್ಲಿ ಇದನ್ನು ತೆಗೆದುಬಿಡ್ತೀನಿ, 20 ಹಾಕ್ಬಿಡ್ತೀನಿ. 4430 ಸಾಕು, ಇಷ್ಟೇ ರೇಂಜ್ ಸಾಕು, ಜಾಸ್ತಿ ಬೇಡ. ಓಕೆ, ನೋಡಿ ಇದು ಓವರ್ಲ್ಯಾಪ್ ಇದೆ ನೋಡಿ, ಇಷ್ಟು ತೊಗೊಂಡ್ರು ಓವರ್ಲ್ಯಾಪ್ ತೋರಿಸ್ತಾ ಇದೆ ನನಗೆ. ಓಕೆ, ಸೊ ದೆನ್ ಚೇಂಜ್ ಮಾಡಬೇಕು ಅಂತ ಇವಾಗ. ಓಕೆ, JF ಅಲ್ವಾ. ಸೊ ನೋಡಿ ಈ ನಂಬರ್ ಏನು ತೊಗೊತಾ ಇಲ್ಲ. ಲೆಟ್ ಮೀ ಟ್ರೈ ವಿತ್ 90 ತೊಗೊತೀನಿ, 99 ಸಾಕು. ಓಕೆ, ಎಂಟರ್ ತಗೊಳ್ತಾ ನೋಡೋಣ. ಓಕೆ, ಬಟ್ ಈ ನಂಬರ್ ರೇಂಜ್ ಕೂಡ ಕಾಪಿ ಮಾಡ್ಕೊತೀನಿ ನಾನು. ಲೋಡಿಂಗ್. ಸೊ ಇಲ್ಲಿಂದ ಮುಂದಕ್ಕೇನೆ ನಿಮಗೆ ತುಂಬಾ ಕಾನ್ಫಿಗರೇಷನ್ಸ್ ಬರೋದು. ಓಕೆ, ಸೊ ಇಲ್ಲಿವರೆಗೆ ಏನು ಮಾಡಿದಿರಲ್ಲ ಬೇಸಿಕ್. ಓಕೆ, ಸೊ ಇದು ಓವರ್ಲ್ಯಾಪ್ ಇದೆ 27 ಜೊತೆ, ಇದು ವರ್ಕೌಟ್ ಆಗಲ್ಲ. ಅಂದರೆ 510 ತಗೋಣ, 520. ಲೆಟ್ ಮೀ ಸೇವ್ ಇಟ್. ಎಲ್ಲ ಓವರ್ಲ್ಯಾಪ್ ಇದೆ, ಯೂಸ್ ಮಾಡಿಬಿಟ್ಟಿದ್ದಾರೆ. 90, 99. Z7 ಅವರು ಎಷ್ಟು ತೊಗೊಂಡಿದ್ದಾರೆ ನೋಡೋಣ. ಇಲ್ಲಿ Z7 ಅವರು 4599ವರೆಗೂ ತೊಗೊಂಡಿದ್ದಾರೆ. ಓಕೆ, ನಾವು ಇವಾಗ 600 ತೊಗೋಬೋದು. ಸೊ ಲೆಟ್ ಮೀ ಗೋ ಟು JF. $600 ತಗೊಂಡು 600 610. ಸೊ ಇದು ಪ್ರಾಕ್ಟೀಸ್ ಸರ್ವರ್ ಆಗಿದ್ರೆ ನಿಮ್ಗೆ ಈ ಥರ ಎರರ್ಸ್ ಬರ್ತಾ ಇರುತ್ತೆ. ನೋಡಿ LN ಅವ್ರು ತೊಗೊಂಡಿದ್ದಾರೆ, LN ಅವ್ರು ಏನು ಮಾಡಿದ್ದಾರೆ ನೋಡಿ 600 699 ತೊಗೊಂಡಿದ್ದಾರೆ. ಓಕೆ, ಸೊ ನಾವಿವಾಗ 700 ಟ್ರೈ ಮಾಡೋಣ. ಸೊ ಅದು ಬೇರೆ ಯೂಸ್ ಮಾಡಿದ್ರೆ ನೆಕ್ಸ್ಟ್ ರೇಂಜ್ ಈ ಥರ ಮಾಡಲೇಬೇಕಿದು. ಓಕೆ, 99, ಸೇವ್ ಇಟ್. CI ಅವ್ರು ತೊಗೊಂಡಿದ್ದಾರೆ, CI ಅವ್ರು ಏನು ರೇಂಜ್ ತೊಗೊಂಡಿದ್ದಾರೆ 99 ತೊಗೊಂಡಿದ್ದಾರೆ.
ಓ ಮೈ ಗಾಡ್. ನೆಕ್ಸ್ಟ್ ನಾನು 5000 ರೇಂಜೇ ಟ್ರೈ ಮಾಡ್ಬೇಕು, ಅಷ್ಟು ರೇಂಜ್ ತೊಗೊಂಡಿದ್ದಾನೆ. ಸಿ ನೋಡಿ, ಅಲ್ಲಿ ಯೂಸ್ ಮಾಡೇ ಇಲ್ಲ ಅಷ್ಟು ರೇಂಜು. ಇವ್ರು ಮಾಡಿರೋದೇ 9 ವೆಂಡರ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಇದು ನಂಬರ್ 9 ಸ್ಟೇಟಸ್. ಸೊ 4709 ಇಂದ 09ವರೆಗೂ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ರೇಂಜ್ ಮಾತ್ರ ಎಷ್ಟೊಂದು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಬೇರೆಯವರಿಗೂ ಪ್ರಾಬ್ಲಮ್ ಆಗುತ್ತೆ ಅವ್ರು ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಡೋಂಟ್ ಡೂ ದಟ್. ಚೇಂಜ್ ಮಾಡಿ 799 ಮಾಡಿ. ಅದು ಡಿಲೀಟ್ ಮಾಡಕ್ಕಾಗಲ್ಲ ಸರ್ ಅವೆಲ್ಲ. ಡಿಲೀಟ್ ಮಾಡ್ಬೋದು ಇಫ್ ಇಟ್ ಇಸ್ ಯೂ. ಟೂ ನಂಬರ್ 999 ತೆಗಿಬಿಟ್ಟು ಡೂ ಒನ್ ಥಿಂಗ್. ಯಾರು 0 ಇರೋದು ಇದೆಯಲ್ಲ ತಗೋಣ. ಇದು ನಮ್ಮದೇ. ಇದು ಬಿಟ್ಬಿಟ್ಟು ಬೇರೆ ಯಾವ ಥರ 0 ಇದ್ರೆ ಚೆಕ್ ಮಾಡ್ತೀನಿ. ಇದು ಎಕ್ಸ್ಟರ್ನಲ್ ನಂಬರ್ ಏನಿದೆ ಇದು ಬರಲ್ಲ. ಆ್ಯಂಡ್ ದಿಸ್ ಒನ್ ವಿ ಕ್ಯಾನ್ ಯೂಸ್. ಸಿ ನೋಡಿ, ಈ ರೇಂಜು ತಗೊಂಡಿದ್ದಾರೆ ಬಟ್ ಯೂಸ್ ಮಾಡ್ಕೊಂಡಿಲ್ಲ. I can delete this range. Let me do one thing. I will copy first this one. Copy ಮಾಡ್ಕೊಂಡಿನಿ. Select. Delete. So now ಇದನ್ನು ಮೇಂಟೈನ್ ಮಾಡೋಣ. ಓಕೆ, ಸೊ ನಾನು ಕ್ರಿಯೇಟ್ ಮಾಡಿದ್ರೆ ಒಂದು 2-3 ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ನಾನು 3ವರೆಗೂ ಮಾತ್ರ ತಗೊಂತೀನಿ, ಸಾಕು ನನಗೆ. ಸೇವ್ ಇಟ್. ಓಕೆ, ಸೊ ಅದನ್ನ ಯಾರು ಯೂಸ್ ಮಾಡಿಲ್ಲ ಅಂದಿರೋದಕ್ಕೆ ನಾನು ತಗೊಂಡಿದ್ದೀನಿ. 0 ಇರೋದು ಸೇವ್ ಆಯಿತು. ಸೊ ನಿಮ್ಗೆ ಆ ಥರ ನಂಬರ್ ಏನು ಯಾವುದೋ ಯೂಸ್ ಮಾಡಿಲ್ಲ ಅಂದ್ಕೊಂಡ್ರೆ ತಗೋಬೋದು. ಬಟ್ ಸ್ಟಿಲ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇವಾಗ ನಾನು ಕಾನ್ಫಿಗರೇಷನ್ಸ್ ಮಾಡಿದ್ದೀನಿ, ನಂದು 0 ಇದೆ. ಓಕೆ, ಮತ್ತು ನೀವು ನಂದು ಇಲ್ಲಿ ಮಾಡ್ಬಿಟ್ಟು ಬೇರೆ ರಿಪ್ಲೇಸ್ ಮಾಡಿಬಿಟ್ಟಿರ. ಓಕೆ, ಆ ಥರ ಮಾಡಬೇಡಿ. ಬಟ್ ಸ್ಟಿಲ್ ಟ್ರೈ ಮಾಡಿ. ಸೊ ನಿಮಗೆ ಟೈಮ್ ಇರುತ್ತಲ್ಲ, ಚೆಕ್ ಮಾಡ್ಬಿಟ್ಟು ಮಾಡಿ, ಸಿಗುತ್ತೆ ನಂಬರ್. ಓಕೆ, ಸೊ ಇವಾಗ ನಾನು JF ಆಯಿತು, ಕ್ರಿಯೇಟ್ ಆಯಿತು. ಐ ವಿಲ್ ಗೋ ಬ್ಯಾಕ್. ಸೊ ನಂಬರ್ ಏನೇ ಕಾಪಿ ಮಾಡ್ಕೊತೀನಿ ಫಾರ್ ದ ರೆಫರೆನ್ಸ್, ಅಂದರೆ ನಿಮಗೆ ಡಾಕ್ಯುಮೆಂಟ್ ಕ್ರಿಯೇಟರ್ ಗೊತ್ತಾಗುತ್ತೆ. ಓಕೆ, ಕಾಪಿ ದಿಸ್, ಪೇಸ್ಟ್ ಹಿಯರ್, JF. ಓಕೆ, ಸೊ ನೆಕ್ಸ್ಟ್ ಅಸೈನ್ ಮಾಡಬೇಕು. ಸೊ ಗೋ ಬ್ಯಾಕ್. ಸೊ ನೋಡಿ, ಡಿಫೈನ್ ಗ್ರೂಪಿಂಗ್ಸ್ ಆ್ಯಂಡ್ ಅಸೈನ್ ನಂಬರ್ ಐತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ನಾವು ಗ್ರೂಪಿಂಗ್ ಸೈನ್ ಮಾಡಿದ್ದೀವಿ JIFL ಅಲ್ವಾ. ಸೊ FL ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ರೀ. ಸೊ ಇದು ಹಾಗೆ ಹಾಕ್ಬಿಡಿ. BP ರೋಲ್ಸು ಚೆಕ್ ಮಾಡ್ಬಿಡ್ತೀನಿ ಫಸ್ಟ್. ಸೊ BP ರೋಲ್ಸ್ ಬೇರೆ, ಇದು ಗ್ರೂಪಿಂಗ್ ಬೇರೆ. BP ಗ್ರೂಪು. ಒಂದು ಸೆಕೆಂಡ್, ಫಸ್ಟ್ ಐ ವಿಲ್ ಚೆಕ್ ದ group. SIMG, application components, SAP, business partner, basic settings, business partner roles. ಸೊ ಡಿಫೈನ್ ರೋಲ್ಸ್ ಅಲ್ವಾ. ಡಿಫೈನ್ ರೋಲ್ಸ್ ಅಲ್ಲಿ ನಾನೇನು ಕ್ರಿಯೇಟ್ ಮಾಡಿದ್ದೀನಿ ನೋಡ. JI ಮಾಡಿದ್ದೀನಿ. JIFL ಕರೆಕ್ಟ್ ಆಗಿದೆ. ಓಕೆ, ನೋ ವರೀಸ್. ಸೊ ಅದನ್ನೇ ನಾನು ವೆಂಡರ್ ಗ್ರೂಪಿಂಗ್ ಕೂಡ ತಗೊತೀನಿ. ಓಕೆ, ಸೊ ಶಾರ್ಟ್ ನೇಮ್ ಇದನ್ನೇ ತಗೊಂಡ್ಬಿಡ್ತೀನಿ. ಕಾಪಿ ದಿಸ್ ಅಂಡ್ ಐ ವಿಲ್ ಫುಲ್ ತಗೊಳಲ್ಲ, ಬಟ್ ಫೈನ್, ಎಲ್ಲಿವರೆಗೂ ಆದಷ್ಟು ಕೊಡೋಣ. ಫೈನಾನ್ಸ್ ವೆಂಡರ್ಗೆ VN ಕೊಟ್ಟು ಅಷ್ಟೇ. ಸೊ ಡಿಸ್ಕ್ರಿಪ್ಷನಲ್ಲಿ ಫುಲ್ ಬೇಕಾದ್ರೆ ಹಾಕೋಣ. ಫೈನಾನ್ಸ್. ಸೊ ನಂಬರ್ ಏನ್ಬಿಟ್ಟು JFL ಎಂಟರ್, ಸಾರಿ JF ಎಂಟರ್, ಸೇವ್ ಇಟ್. ಓಕೆ, ಸೊ ನಾವು ಇವಾಗ ಗ್ರೂಪಿಂಗ್ ಆಗೋಯ್ತು. ಓಕೆ, ಸೊ ನೆಕ್ಸ್ಟ್ ಇನ್ನು 2-3 ಸ್ಟೆಪ್ ಅಷ್ಟೇ ಇರೋದು. ಓಕೆ, ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದೀನಿ. ಸೊ ಡಿಫೈನ್ ಗ್ರೂಪಿಂಗ್ಸ್ ಇದು ಆಗೋಯ್ತು. ನೆಕ್ಸ್ಟ್ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಮಾಡಬೇಕು. ಸೊ ಇದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಆಯಿತು ಅಂದರೆ ನೀವು ನೆಕ್ಸ್ಟ್ ಬಿಸ್ನೆಸ್ ಪಾರ್ಟ್ನರ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ BP ಮಾಸ್ಟರ್. ಓಕೆ, ಸೊ ಇದನ್ನು ಮಾಡ್ಬಿಡ್ತೀನಿ. ಸೊ BP ಮಾಸ್ಟರ್ ಬೇಕಿದ್ರೆ ನಾಳೆ ಮಾಡಿ. ಸೊ ಇವಾಗ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಮಾಡಬೇಕು. ಸೊ SAP ಬಿಸ್ನೆಸ್ ಪಾರ್ಟ್ನರಲ್ಲಿ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ಗೆ ಹೋಗ್ಬೇಕು. ಐ ವಿಲ್ ಗೋ ಬ್ಯಾಕ್. ಸೊ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ಗೆ ಹೋಗ್ಬೇಕು. ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲಿ ಕ್ಲೋಸ್ ಮಾಡಿ. ಸೊ basic data, business partner, close this. ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ನೋಡಿ. ಸೊ ಇಲ್ಲಿದೆ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ಗೆ ಹೋಗ್ಬೇಕು. ಸೊ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ಗೆ ಹೋಗಿ. ಸೊ ನೆಕ್ಸ್ಟ್
ಕಸ್ಟಮರ್ ಅಂಡ್ ವೆಂಡರ್ ಇಂಟಿಗ್ರೇಷನ್ ಅಂಡ್ ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್. ಕಸ್ಟಮರ್ ಅಂಡ್ ವೆಂಡರ್ ಇಂಟಿಗ್ರೇಷನ್ಸ್, ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್. ಓಕೆ, ಸೊ ಇಲ್ಲಿ ಸೆಟ್ಟಿಂಗ್ಸ್ ಫಾರ್ ವೆಂಡರ್ಸ್ಗೆ ಹೋಗ್ಬೇಕು ನಾವು. ವೆಂಡರ್ಸ್ ಮಾಡ್ತಾರಿಂದ ಸೊ ನೀವು ಕಸ್ಟಮರ್ಗೆ ನೀವೇ ಮಾಡಬೇಕು, ನಾನು ಕಸ್ಟಮರ್ಗೆ ತೋರಿಸೋದಿಲ್ಲ. ಓಕೆ, ಸೊ ಸೇಮ್ ಕಾನ್ಫಿಗರೇಷನ್, ಸೇಮ್ ಸ್ಟೆಪ್. ವೆಂಡರ್ ಕೆಳಗಡೆ ಇದ್ರೆ ಕಸ್ಟಮರ್ ಮೇಲೆ ಇರುತ್ತೆ, ಕಸ್ಟಮರ್ ಕೆಳಗಡೆ ಇದ್ರೆ ವೆಂಡರ್ ಮೇಲೆ ಇರುತ್ತೆ. ಸೇಮ್ ಇದೇ ತರ ಕಾನ್ಫಿಗರೇಷನ್ಸ್ ಮಾಡಬೇಕು. ಓಕೆ, ಸೆಟ್ ಬಿ ಪಿ ರೋಲ್ ಕ್ಯಾಟಗರಿ ಟು ಡೈರೆಕ್ಷನ್ ಟು ಬಿ ಪಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಮಾಡಬೇಕು ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್. ಸೊ ಫೀಲ್ಡ್ ಅಸೈನ್ಮೆಂಟ್ ಫಾರ್ ದ ವೆಂಡರ್ ಇಂಟಿಗ್ರೇಷನ್, ಅಸೈನ್ ಕೀಸ್ ಅಂಡ್ ಡಿಫೈನ್ ನಂಬರ್ ಇದೆ. ಓಕೆ, ಇದನ್ನ ಮಾಡ್ತೀನಿ ನಾನು. ಓಕೆ, ಫಸ್ಟ್ ಅಸೈನ್ ಕೀಸ್ಗೆ ಹೋಗಿ, ಸೊ ಡಿಫೈನ್ ನಂಬರ್ ಅಸೈನ್ಮೆಂಟ್ ಫಾರ್ ಡೈರೆಕ್ಷನ್ ಟು ಬಿ ಪಿ ಟು ವೆಂಡರ್. ಸೆಲೆಕ್ಟ್ ದಿಸ್. ಸೊ ಇಲ್ಲಿ ಗ್ರೂಪಿಂಗ್ ಹಾಕೋಣ. ಸೊ JFL ನಮಗೆ ಗ್ರೂಪಿಂಗ್ ಅಲ್ವಾ, ಎಂಟರ್. ಓಕೆ, ಸೊ ಸೇಮ್ ನಂಬರ್ ರೇಂಜಸ್ ಬೇಕು ಅಂತಂದ್ರೆ ಸೇಮ್ ನಂಬರ್ಸ್ ಹಾಕ್ಬೋದು. ಬಟ್ ನಾನು ಕ್ರಿಯೇಟ್ ಮಾಡಲ್ವಲ್ವಾ, ನೀವು ದಿಸ್ ಕ್ರಿಯೇಟ್ ನ್ಯೂ ಎಂಟ್ರೀಸ್. ಸೊ JFL ಗ್ರೂಪಿಂಗ್. ಓಕೆ, ಸೊ JFL, ಸೊ ಇದು ಕೂಡ JFL ಅಲ್ವಾ ಕ್ರಿಯೇಟ್ ಮಾಡಿದ್ದು ನಾವು. ಒಂದು ವೆಂಡರ್ ಗ್ರೂಪು ಮತ್ತೆ BP ಎರಡನ್ನು ನಾವೇನ್ ಮಾಡ್ತಿದೀವಿ ಇವಾಗ, ಕನೆಕ್ಟ್ ಮಾಡ್ತಾ ಇದೀವಿ ಈಗ. ಓಕೆ, ಸೊ ಡಿಫ್ರೆಂಟ್ ನಂಬರ್ ಏನಿದೆ ಸೇಮ್ ಕೊಟ್ರೆ ಇಲ್ಲಿ ಸೇಮ್ ನಂಬರ್ ಏನು ತಗೊಳುತ್ತೆ. ಡಿಫ್ರೆಂಟ್ ನಂಬರ್ ಏನು ನಾವು ಮೇಂಟೈನ್ ಮಾಡಿರೋದ್ರಿಂದ ನಾನು ಏನು ಕೊಡಲ್ಲ, ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಓಕೆ, ಸೇವ್ ಇಟ್. ಸೊ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಆಗೋಯ್ತು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಸೊ ನೋಡಿ ಸೇಮ್ ನಂಬರ್ ರೇಂಜಸ್ ಇದ್ರೆ ಸೇಮ್ ಕೊಡ್ಬೋದು ನೀವು. ಸೊ ನಾನು ಡಿಫ್ರೆಂಟ್ ಇದ್ರೆ ಡಿಫ್ರೆಂಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ BP ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇಷ್ಟು ಕಾನ್ಫಿಗರೇಷನ್ಸ್ BP. ಓಕೆ, ಸೊ ಇಲ್ಲಿವರೆಗೂ ಮಾಡಿದ BP ಕಾನ್ಫಿಗರೇಷನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ BP ಮಾಸ್ಟರ್ ಡಾಟಾ ನಾಳೆ ಕ್ರಿಯೇಟ್ ಮಾಡೋಣ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಅದಕ್ಕೋಸ್ಕರ ಸೊ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಸೇಮ್ ನಂಬರ್ ರೇಂಜಸ್ ಅಂದ್ರಲ್ಲ, ಯಾವ್ದನ್ನ ಕೊಡ ಸರ್, ಯಾವ್ದಕ್ಕೆ? ಎರಡು ಗ್ರೂಪ್ ಕ್ರಿಯೇಟ್ ಮಾಡಿದ್ವಲ್ಲ, ಒಂದು BP ರೋಲ್ ಒಂದು ಮತ್ತೆ BP ಗ್ರೂಪ್ ಒಂದು. ಸೊ BP ರೋಲ್ BP ಗ್ರೂಪ್ ಎರಡಕ್ಕೂ ಕಂಬೈನ್ ಮಾಡಿದೀವಿ ಅಷ್ಟೇ. ಅದನ್ನೇ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ ಮಾಡಿದ್ವಿ ನಾವು. ಸರ್ ನಂಬರ್ ರೇಂಜಸ್ ಎರಡಕ್ಕೂ ಸೇಮ್ ಕೊಡ್ಬೋದು, ನಾವು ಮೊದಲೇ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಕೊಡ್ಬೋದು, ಬಟ್ ತಗೊಂತಾ ಇಲ್ವಲ್ಲ, ಸಿಸ್ಟಮ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡಿರ್ತಾರಲ್ಲ ಬೇರೆಯವರು. ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತಗೊಂತಾ ಇಲ್ಲ. ಸೊ ನಿಮಗೆ ರಿಯಲ್ ಟೈಮ್ ಸರ್ವರ್ ಅಲ್ಲಿ ತಗೊಳುತ್ತೆ, ಡೋಂಟ್ ವರಿ ಅಬೌಟ್ ದಟ್. ನೀವು ರಿಯಲ್ ಟೈಮ್ ಸರ್ವರ್ ಅಲ್ಲಿ ಏನ್ ನಂಬರ್ ಏನ್ ಬೇಕೋ ಎರಡಕ್ಕೂ ಸೇಮ್ ತಗೊಂಡ್ ಮಾಡ್ಬಿಡ್ಬೋದು. ಬಟ್ ನಮ್ಗೆ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಸೊ ಈ ತರ ಆಲ್ರೆಡಿ ಬೇರೆ ಯೂಸ್ ಮಾಡ್ಕೊಂಡಿರ್ತಾರೆ, ಸೊ ಎರಡು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಬೇರೆ ನಂಬರ್ ಏನ್ ತಗೊಂಡಿನಿ, ಅದಕ್ಕೆ ಸೇಮ್ ನಂಬರ್ ಏನ್ ಅಂತ ಕೊಟ್ಟಿಲ್ಲ ನಾನು ಅಷ್ಟೇ. ಓಕೆ ಸರ್, ಇದು ಕಂಪ್ಲೀಟ್ ಆಗಿ ಇದೆಯಲ್ಲ, ಆಲ್ರೆಡಿ ಎಲ್ಲ ಡಾಕ್ಯು ಶೇರ್ ಮಾಡಿದ್ನಲ್ಲ, ಯಾವ ಡಾಕ್ಯುಮೆಂಟ್ ಕೇಳ್ತಾ ಇದ್ದೀರಾ ನೀವು? ಆಲ್ರೆಡಿ BP ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ನೀವು ಶೇರ್ ಮಾಡಿಲ್ವಾ ಡ್ರೈವ್ ಅಲ್ಲಿ? 9 to 10 ಅಲ್ವಾ, ಫೆಬ್. ಓಪನ್. ಓಕೆ, ಶೇರ್ ಮಾಡ್ತೀನಿ ಬಿಡಿ. ಶೇರ್ ದಿಸ್, ಇವಾಗಲೇ ಶೇರ್ ಮಾಡ್ಬಿಡ್ತೀನಿ. ಇದು ಮೇ ಬಿ ಜಾನ್ ಅವ್ರಿಗೆ ಹಾಕಿದ್ದೆ ಅನ್ಸುತ್ತೆ. ಓಕೆ, ಮಾರ್ಕ್ ಕಾಪಿ, select this. ಸಬ್ ಅಲ್ವಾ? ಓಕೆ, ಮೂವ್ ಮಾಡಿದ್ದೀನಿ ನೋಡಿ. ಸೊ ನಿಮಗೆ ಸಿಗುತ್ತೆ ಇವಾಗ. ಓಕೆ, ಸೊ ಯು ಕ್ಯಾನ್ ಚೆಕ್ ದ ಕಾನ್ಫಿಗರೇಷನ್ ಡಾಕ್ಯುಮೆಂಟ್. ಓಕೆ, ಸೊ ಇಲ್ಲಿದೆ ನೋಡಿ. ಓಕೆ ಫೈನ್. ಸೊ ಇವಾಗ ಇಷ್ಟು ಕಾನ್ಫಿಗರೇಷನ್ಸ್ ಆಯ್ತು. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಇಲ್ಲ ಅಂದ್ರೆ ಐ ವಿಲ್